ಚಿಕ್ಕಬಳ್ಳಾಪುರದಲ್ಲಿ ರಾಮ್ ಚರಣ್ ತೇಜ ಅಭಿನಯದ ವಿನಯ್ ವಿಧೇಯ ರಾಮ್ ಚಿತ್ರದ ಫ್ಯಾನ್ ಶೋಗೆ ಪೊಲೀಸರು ತಡೆ ಹಾಕಿದ್ರು. ನಗರದ ಕೃಷ್ಣ ಮಂದಿರದಲ್ಲಿ ಫ್ಯಾನ್ ಶೋ ಇತ್ತು. ಬೆಳಗ್ಗೆ 6:30ಕ್ಕೆ ನಿಗದಿಯಾಗಿದ್ದ ಫ್ಯಾನ್ ಶೋಗೆ ಮಧ್ಯರಾತ್ರಿ 3 ಗಂಟೆಯಿಂದಲೇ ಜನ ಕಾಯ್ತಾ ಇದ್ರು. ಒಂದೊಂದು ಟಿಕೆಟ್ಗೂ ಕೂಡ 200 ರೂಪಾಯಿ ಕೊಟ್ಟು ಬಂದಿದ್ರು. ಆದ್ರೆ ಈ ಶೋಗೆ ಪೊಲೀಸರ ಅನುಮತಿ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಥಿಯೇಟರ್ಗೆ ಬಂದ ಖಾಕಿಗಳು ಅಭಿಮಾನಿಗಳನ್ನ ವಾಪಸ್ ಕಳಿಸಿದ್ರು. ನ್ಯೂಸ್ ಐದು ಗಿಡ್ರ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುದ್ದುಕೃಷ್ಣ. ಅಭಿಮಾನಿಗಳಿಗೆ ನಿರಾಸೆ ಆಯ್ತು, ಏನಾಯ್ತು ಆಕ್ಚುಲಿ ಅಲ್ಲಿ? ಖಂಡಿತ ಯಶೋಧ, ಏನಂತಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲೇ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆ. ಹೀಗಾಗಿ ಇಲ್ಲಿ ತೆಲುಗು ಭಾಷೆಯ ಪ್ರಭಾವ ಬಹಳಷ್ಟಿದೆ. ಹೀಗಾಗಿ ಸಹಜವಾಗಿ ಬಾಲಕೃಷ್ಣ ಇರ್ಬೋದು, ಚಿರಂಜೀವಿ ಇರ್ಬೋದು, ಈ ತರ ಇವರ ಸಿನಿಮಾಗಳು ಪ್ರದರ್ಶನ ಬಂದಾಗ ಬಹಳಷ್ಟು ಫ್ಯಾನ್ಗಳು ಬಹಳಷ್ಟು ಕ್ರೇಜ್ ಇಂದ ಅದನ್ನ ಫಿಲಂ ನ ಮುಗಿಬಿದ್ದು ನೋಡ್ತಾರೆ. ಅದೇ ರೀತಿ ಇವತ್ತು ಏನಂತಂದ್ರೆ ರಾಮ್ ಚರಣ್ ಅಭಿನಯದ ಚಿತ್ರಕ್ಕೂ ಕೂಡ ಸಾಕಷ್ಟು ಫ್ಯಾನ್ಸ್ ಬೆಳಗ್ಗೆ ಅಷ್ಟೇ ಬಂದಿದ್ರು. ಅದು ಮೊದಲ ಫ್ಯಾನ್ ಶೋ ಏನಿತ್ತು 6:30ಕ್ಕೆ ನಿಗದಿ ಆಗಿತ್ತು ಬೆಳಗ್ಗೆ. ಆದ್ರೆ ಆ ಒಂದು ಫ್ಯಾನ್ ಶೋಗೆ ಪೊಲೀಸರಿಂದ ಅನುಮತಿ ಪಡೆದಿಲ್ಲ, ಮತ್ತೆ ಸ್ಥಳೀಯ ತಹಸೀಲ್ದಾರ್ ಇಂದ ಕೂಡ ಅನುಮತಿ ಪಡೆದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈಗ ಆ ಒಂದು ಪ್ರದರ್ಶನಕ್ಕೆ ಪೊಲೀಸರು ಬ್ರೇಕ್ ಆಗಿರ್ತಕ್ಕಂಥದ್ದು. ಇದರಿಂದ ಸಹಜವಾಗಿ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ನಿರಾಸೆ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ.